ಆತ್ಮೀಯ ಕನ್ನಡಿಗರೇ ನಮಸ್ಕಾರ. ಈ ಗೋಡೆ ಒಂದು ದೊಡ್ಡ ಸದ್ದೆ ಮಾಡ್ತಿದೆ. ಈ ಗೋಡೆಯಿಂದ ನಾವು ಒಳ್ಳೊಳ್ಳೆ ಸೌಂಡನ್ನು ಕೇಳ್ತಾ ಇದ್ದೀವಿ. ಅದಕ್ಕೆ ಕಾರಣ ಜಾಕಿ ಮತ್ತು ಅಪ್ಪು ಅವರ ನೆನಪು. ಆ ನೆನಪು ಇವತ್ತು ಸಂಭ್ರಮದಿಂದ ಸಡಗರದಿಂದ ಸಾಕ್ತಾ ಇದೆ ನರ್ತಕಿ ಚಿತ್ರಮಂದಿರದಲ್ಲಿ. ಇವತ್ತು ಒಬ್ಬ ಸಾಮಾನ್ಯ ಪ್ರೇಕ್ಷಕ ಟಿಕೆಟ್ ಸಿಗದೆ ಬ್ಲಾಕ್ ಅಲ್ಲಿ ಟಿಕೆಟ್ ತಗೊಂಡು ದೂರದಿಂದ ಸಿನಿಮಾ ನೋಡ್ತಾರಲ್ಲ, ಆ ರೀತಿ ಇವತ್ತು ಸತ್ಯ ಹೆಗಡೆ ಈ ಸಿನಿಮಾದ ಕಣ್ಣು ಅಂತ ಹೇಳ್ಬೋದು. ಜಾಕಿ ಸಿನಿಮಾದ ಕಣ್ಣು ಸತ್ಯ ಹೆಗಡೆಯವರು ಒಬ್ಬ ಪ್ರೇಕ್ಷಕರ ತರ ಸಿನಿಮಾ ನೋಡ್ತಾ ಇದ್ರಿ. ಅದು ಅಲ್ಲಿ ಒಬ್ರು ಥಿಯೇಟರ್ ಸೈಡ್ಗೆ ಹೋಗಪ್ಪ ಅಂತಿದ್ರು. ಅವಾಗ ನಾ ಹೇಳ್ದೆ, ಇಲ್ಲ ರೀ, ಈ ಸಿನಿಮಾದ ಕ್ಯಾಮ್ರಾಮನ್ ಕಂಡ್ರಿ ಅವರು ಸತ್ಯ ಹೆಗಡೆ ಅಂತೇಳಿ. ಬಟ್ ಆದರೂ ಈ ಮಟ್ಟದ ಕಿಕ್ಕಿರಿದು ನೋಡ್ತಾ ಇರೋದು ನೀವೇ ಮಾಡಿದ್ರ ಅನ್ನೋ ಲೆವೆಲಿಗೆ ನೋಡ್ತಾ ಇದ್ರಿ ನೀವು. ಇದು ಹೆಂಗ್ ಬಣಿಸ್ತೀರಿ ಸರ್ ನೀವು? ಇಲ್ಲ ಅಂದ್ರೆ ಅವಾಗ ನಾವು ಅಂದ್ರೆ ರಿಲೀಸ್ ಮಾಡೋ ಟೈಮಲ್ಲಿ ತುಂಬಾ ಟೆನ್ಷನ್ ಅಲ್ಲಿ ಇದ್ವಿ. ಸೊ ಅದು ರಿಲೀಸ್ ಆಯ್ತು, ಅದನ್ನ ಮರ್ತು ಬಿಟ್ಟಿದ್ವಿ. ಇವಾಗ ಆ ಒಂದು 7 ದಿನದಿಂದ ಏನು ರಿಲೀಸ್ ಆಗ್ತಾ ಇದೆ ಅಂದಾಗಿಂದ ನನಗೆ ಒಂಥರ ನನ್ನ ಹೆಂಗೆ ಇದಾಗಿತ್ತಂದ್ರೆ, ಯಾವಾಗ ನೋಡ್ತೀನಿ ನಾನು ಮಾರ್ನಿಂಗ್ ಶೋ ಅಂತ ಒಂದು ಕಾಯ್ತಾ ಇದ್ದೆ. ಯಾಕಂದ್ರೆ 14 ವರ್ಷದ ನಂತರ ಬರ್ಬೇಕಾರೆ ಆವಾಗಿರೋ ಮೈಂಡ್ ಸೆಟ್ಗಳು ಅಂದ್ರೆ ನೋಡ್ತಾ ಇರೋ ರೀತಿ ಬೇರೆ ಇತ್ತು. ಇವಾಗ ಸೋಷಿಯಲ್ ಮೀಡಿಯಾ ಜನ ಅದನ್ನ ಸ್ವೀಕರಿಸಿದ್ದು, ಇಲ್ಲಿ ಆಗ್ತಾ ಇರೋದು ನೋಡ್ತಾ ಇದ್ರೆ ಒಂಥರ ಮೈಯೆಲ್ಲ ಜುಮ್ ಆಗ್ಬಿಡುತ್ತೆ. ಅಷ್ಟು ಜನ ಅದನ್ನು ಆಲ್ರೆಡಿ ನೋಡಿರೋದನ್ನ ರಿಪೀಟಿವ್ ಆಗಿ ಒಂದೊಂದು ಡೈಲಾಗ್ನ ಎಂಜಾಯ್ ಮಾಡ್ತಾ ಇರೋದು, ಪ್ರತಿ ಸ್ಟೆಪ್ಸ್ನ ಅವ್ರಿಗೆ ಗೊತ್ತಿರೋ ಸ್ಟೆಪ್ಸ್ ಬರ್ತಾ ಇದ್ದಾಗ ವಾಸನ ನೋಡೋ ರೀತಿ, ಅದೊಂಥರ ಇದು ಮತ್ತೆ ಅವಿಸ್ಮರಣೀಯ ಅಂತ ಹೇಳಕ್ ಇಷ್ಟಪಡ್ತೇನೆ. ಕೇವಲ ಟಿಕೆಟ್ ಬುಕ್ಕಿಂಗ್ ಆನ್ಲೈನಲ್ಲಿ ಓಪನ್ ಆಗಿ ಕೇವಲ 1 ಗಂಟೆಯಲ್ಲಿ ಪ್ರಮೋದ ಮತ್ತು ನರ್ತಕಿ ಅನ್ನೋ ದೊಡ್ಡ ಬೃಹತ್ ಥಿಯೇಟರ್ನ ಆಲ್ಮೋಸ್ಟ್ ಆಲ್ ಎಲ್ಲ ಶೋ ಸೋಲ್ಡ್ ಔಟ್. ಇಡೀ ರಾಜ್ಯಾದ್ಯಂತ 100ಕ್ಕೂ ಹೆಚ್ಚು ಚಿತ್ರಮಂದಿರದಲ್ಲಿ ಹಾಕಿದ್ದಾರೆ. ಆಲ್ಮೋಸ್ಟ್ ಆಲ್ ಎಲ್ಲ ಶೋ ಫಿಲ್. ಈ ಅಭಿಮಾನಕ್ಕೆ, ಈ ಸಡಗರಕ್ಕೆ ಮತ್ತು ಆ ಸಿನಿಮಾದ ಪಾರ್ಟ್ ಆಫ್ ಆಗಿ ನೀವೇನು ಹೇಳ್ತೀರಿ? ಎಷ್ಟು ಖುಷಿ ಆಗುತ್ತೆ? ಇದು ತುಂಬ ಖುಷಿ ಪಡುವಂಥ ವಿಷಯ. ಯಾಕಂದರೆ ಒಂದೀಗ ಸಿನಿಮಾನೇ ನೋಡ್ತಾ ಇಲ್ಲ ಅನ್ನೋ ಕಾಲದಲ್ಲಿ ಈ ಸಿನಿಮಾ ರಿಲೀಸ್ ಆದಾಗ ಈ ಥರ ಟ್ರಮೆಂಡಸ್ ರೆಸ್ಪಾನ್ಸ್ ತೊಗೊಂಡಿರೋದು ಆ ಸಿನಿಮಾಗಿರೋ ಪವರ ಅಥವಾ ಪವರ್ ಸ್ಟಾರ್ ಪವರ ಗೊತ್ತಿಲ್ಲ. ಬಟ್ನಲ್ಲಿ ತುಂಬ ಅಂದರೆ ಜನ ಈ ಥಿಯೇಟರ್ನ ಇಷ್ಟು ಥರ ಸಂಭ್ರಮಿಸ್ತಾ ನೋಡ್ತಾ ಇದ್ರೆ, ನಾವು ಅವಾಗ ಏನು ಅಂದ್ಕೊಂಡಿದ್ವಲ್ಲ ಅದನ್ನು ಇವಾಗ ಅದು ರೀಚ್ ಆಗಿದೆ ಅನ್ನೋ ಥರ ಅನಿಸ್ತಾ ಇದೆ ನನಗೆ. ಅಂದರೆ ನಾವು ಏನೇನು ಒಂದೊಂದು ಶಾರ್ಟ್ ತೆಗ್ದಿರೋದು, ಡೈರೆಕ್ಟ್ರು ಏನು ಫೀಲ್ ಮಾಡ್ಕೊಂಡು ಬರ್ದಿದ್ರಲ್ಲ ಒಂದೊಂದು, ಈಗ ಅಪ್ಪು ಸರ್ ಪರ್ಫಾರ್ಮೆನ್ಸ್ ಇಲ್ಲಿ ನಾವು ನೋಡ್ಬೇಕಾದ್ರೆ ಡೀಟೇಲಿಂಗ್ ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ, ಎಷ್ಟು ಚೆನ್ನಾಗಿ ಅದು ವರ್ಕ್ ಮಾಡಿದ್ವಿ ಅಂತ ಹೇಳ್ಬಿಟ್ಟು. ನಿಮಗೆ ಮತ್ತು ಸೂರಿ ಸರ್ಗೂ ಜಾಕಿ ಸಿನಿಮಾ ಅಪ್ಪು ಸಾರ್ ಜೊತೆಗೆ ಮೊದಲ ಅನುಭವ. ಆ ಮೇಲುಕೋಟೆ ಮತ್ತೆ ಶಕಲೇಶ್ಪುರ ಕೆಲವೊಂದು ಕಡೆ ಒಳ್ಳೊಳ್ಳೆ ಜಾಗದಲ್ಲಿ ಶೂಟ್ ಮಾಡಿದ್ದೀರಿ. ಅವ್ರ ಶೂಟಿಂಗ್ ಒಂದು ರೀತಿ, ಆ ನಡ್ಕೊಂಡ ರೀತಿ, ಅಂದ್ರೆ ಈ ಸಿನಿಮಾದಿಂದ ಅಪ್ಪು ಸಾರು ಮನೆ ಮಗನಾಗ್ಬಿಟ್ರು. ಅಂದ್ರೆ ತುಂಬಾ ಹತ್ರ ಆಗ್ಬಿಟ್ರು, ಇನ್ನೂ ಹತ್ರ ಆಗ್ಬಿಟ್ರು. ಸಾಮಾನ್ಯರಿಗೆಲ್ಲ ತುಂಬಾ ನೆಚ್ಚಿನ ನಟನ ಆಗ್ಬಿಟ್ರು. ನಿಮ್ಮ ಜೊತೆಗೆ ಹೆಂಗ್ ನಡ್ಕಂತಿದ್ರು? ಶೂಟಿಂಗ್ ಅನುಭವ ಯಾವ್ದು ನೆನಪಾದ್ರೆ, ಈ ಸೀನು, ಈ ತರದ ವಿಚಾರಗಳು? ಅಂದ್ರೆ ಇದುವರೆಗೆ ಜಾಕಿಗಿಂತ ಮುಂಚೆ ಬಂದಿರೋ ಸಿನಿಮಾದಲ್ಲಿ ಪುನೀತ್ ಸರ್ನ ತೋರಿಸಿದ ರೀತಿ ಬೇರೆ ಇತ್ತು. ಇದರಲ್ಲಿ ಟೋಟಲ್ ಆಗಿ ಅವ್ರನ್ನ ಹಿಂಗೆ ನೋಡೋಕ್ಕೇ ಸಾಧ್ಯ ಇಲ್ಲ ಅನ್ನೋ ಥರದಲ್ಲಿ ಪೋರ್ಟ್ರೇ ಮಾಡ್ಬೇಕಂತ ಡೈರೆಕ್ಟರ್ ಅಂದ್ಕೊಂಡು ಇದನ್ನು ಮಾಡಿದರು. ಅವ್ರ ಮಾತಾಡಿರೋ ಭಾಷೆ ಆಗಿರಲಿ, ಹೇಳಿರೋ ಸ್ಲ್ಯಾಂಗ್ ಆಗಿರಲಿ, ಎಲ್ಲವೂ ಇದುವರೆಗೂ ಹಿಂದಿನ ಯಾವ ಪುನೀತ್ ಸರ್ ಸಿನಿಮಾದಲ್ಲೂ ನೀವು ನೋಡಿಲ್ಲ. ಹೀಗಾಗಿ ಆಮೇಲೆ ಸ್ಕ್ರೀನ್ ಪ್ಲೇ ಹೆಂಗಿತ್ತಂದರೆ, ಬ್ಯಾಕ್ ಟು ಬ್ಯಾಕ್ ಸೀನ್ಗಳು ನಿಮಗೆ ಒಂದಕ್ಕಿಂತ ಒಂದು ಸೀನು ಬೇರೆ ಥರ, ಅಂದರೆ ಟ್ರಾವೆಲಿಂಗ್ ಸಬ್ಜೆಕ್ಟು ಜೊತೆಗೆ ಆ್ಯಕ್ಷನ್ ಪ್ಯಾಕ್ಡ್ ಕತೆ ಒಳಗಡೆ ಆ್ಯಕ್ಷನ್ ಹೋಗುತ್ತೆ. ಸೊ ಸೀನ್ ಬೈ ಸೀನು ನಿಮಗೆ ಒಂದು, ಆಮೇಲೆ ಡೈಲಾಗ್ ಹೇಳಿರೋ ರೀತಿ ತೊಗೊಂಡಿರೋದು ಎಲ್ಲವೂ ಹೊಸದು. ಅವಾಗ ನಾವು ಅಂದ್ಕೊಂಡಿದ್ದು, ನಮ್ಗೆ ಒಂದು ಭಯ ಇತ್ತು, ಹೆಂಗೆ ಇದನ್ನು ಜನ ತೊಗೊಳ್ತಾರೆ, ಪುನೀತ್ ಸರ್ ಫ್ಯಾನ್ಗಳೇ ಬೇಜಾರು ಮಾಡ್ಕೊಂಡ್ಬಿಟ್ರೆ ಹಿಂಗೆ, ಆ ಥರದ್ದೆಲ್ಲ ಇತ್ತು. ಬಟ್ ಆ ರಿಲೀಸ್ ದಿನ ಯಾವಾಗ ಅದು ಕ್ಲಿಕ್ ಆದಾಗಿಂದ, ಅಂದರೆ ನಮ್ಮ ವರ್ಕಿಂಗಲ್ಲಿ ಏನಾಗ್ತೈತೆ ಅಂದರೆ, ನಾವು ಅವ್ರನ್ನ ಹಿಂಗೆ, ಅವರು ಯೂಸಲಿ ಮನೆ ಒಂದು ಫಾರಿನಲ್ಲಿ ಶೂಟಿಂಗ್ ಸಾಂಗ್ಸು ಆಮೇಲೆ ಈ ಥರದ್ದೇ ಮಾಡ್ತಾಯಿದ್ರು. ನಾವು ರೋಡಿಗೆ ಇಳಿಸ್ಬಿಟ್ಟು ತುಂಬ ಕಷ್ಟ ಕೊಟ್ಟಿದ್ದೀವಿ ಅವರಿಗೆ ಆ ಟೈಮಲ್ಲಿ. ಬಟ್ ಅವ್ರು ಏನೂ ಇಲ್ಲ, ನನಗಿಷ್ಟ ಇದೆಲ್ಲ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆ ರಿಸಲ್ಟು ನೋಡಿ ಅದ್ರ ಕಾಣ್ತಾ ಇದೆ ಪ್ರತಿಯೊಂದು ಡೈಲಾಗಲ್ಲಿ ಇದು ಮಾಡ್ತಾ ಇರೋದು ಅಷ್ಟೇ. ಹೆಂಗೆ ಕಾಣ್ತಿದ್ರು, ಹೆಂಗೆ ಮಾತಾಡ್ತಿದ್ರು? ಇಲ್ಲ, ನಾವು ಅಂದರೆ ವರ್ಷಗಟ್ಟಲೆ ಜೊತೇಲಿ ಇರ್ತಾ ಇದ್ವಿ. ಹೀಗಾಗಿ ಅವರು ನಮ್ಮ ಸಿನಿಮಾಗಳನ್ನ ನೋಡಿ, ಅಂದರೆ ಅವ್ರ ಬಗ್ಗೆ ನಮ್ಮ ಆ ದುನಿಯಾದಿಂದನೂ ಅವರು ನಮ್ಮನ್ನು ಹೇಳ್ತಾ ಇದ್ರು, ನಾನು ತುಂಬ ವರ್ಕ್ ಇಷ್ಟ ಅಂತ ಹೇಳ್ಬಿಟ್ಟು. ಸೊ ಆಲ್ರೆಡಿ ನಾವು ವರ್ಕ್ ಮಾಡಿರೋದ್ರಿಂದ, ಬೇರೆ ಸಿನಿಮಾಗಳಲ್ಲಿ ಪ್ರೂವ್ ಮಾಡಿರೋದ್ರಿಂದ ಅವರಿಗೆ ನಮ್ಮ ಮೇಲೆ ಒಂದು ಪ್ರೀತಿ ಇತ್ತು, ಇವರೇನೋ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಫೈನಲಿ ಈ ಥರದೊಂದು, ಅಂದರೆ ಈ ಥರದೆಲ್ಲ ಅಪರೂಪ ಘಟನೆ, ಒಂದು ದೊಡ್ಡ ಸಿನಿಮಾ ಮತ್ತೆ ಎಷ್ಟೋ ವರ್ಷ ಆದ ನಂತರ ರಿಲೀಸ್ ಆಗ್ತಾ ಇರೋದು, ಅದೇ ರೀತಿ ಓಪನಿಂಗ್ ಸಿಗ್ತಾ ಇರೋದು, ಏನು ಹೇಳ್ತೀರಿ ಫೈನಲ್? ಅಲ್ಲ, ಇದು ಹಬ್ಬ ಅಂತಲೇ ಮಾಡ್ತಾ ಇದ್ದಾರೆ. ತುಂಬ ಅಂದರೆ ಈ ಥರ ರೆಸ್ಪಾನ್ಸ್ ಸಿಕ್ಕಿದ್ದು ದೊಡ್ಡ ವಿಷಯ.
ಅವ್ರ ಬರ್ತ್ಡೇಗೆ ಕೊಟ್ಟಿರೋಂಥ ಸ್ಪೆಷಲ್ ಗಿಫ್ಟ್ ಅಂತ ಹೇಳ್ಬೋದು. ಅವ್ರಿಲ್ಲ ಅನ್ನೋದು ನಾವು ಅನ್ಕೊಂಡೇ ಇಲ್ಲ. ಅವ್ರು ಯಾವತ್ತು ನಾವು ಜೀವಂತ ಅಂತ ಅನ್ಕೊಂಡಿರೋದ್ರಿಂದ ಅವ್ರು ಖುಷಿ ಆದ್ರೆ, ಅವ್ರೆಲ್ಲರೂ ಫ್ಯಾನ್ಸ್ ಎಲ್ಲ ಖುಷಿ ಆಗಿದ್ರೆ ಅದಕ್ಕಿಂತ ದೊಡ್ಡ ವಿಷಯ ಇನ್ನೊಂದೇನಿಲ್ಲ ಅಂತ ಅನ್ಸುತ್ತೆ. ಥ್ಯಾಂಕ್ ಯು ಸರ್, ಒಳ್ಳೆ ನೆನಪು ಅಂದ್ಕೊಂಡ್ರಿ. ಥಿಯೇಟರ್ ಕರಿತಾ ಇದೆ, ಹಾಡು ಬೇರೆ ಶುರು ಆಗಿದೆ. ಥ್ಯಾಂಕ್ ಯು. ಇದಿಷ್ಟು ಜಾಕಿ ಸಿನಿಮಾದ ಸಿನಿಮಾಟೋಗ್ರಫರ್ ಸತ್ಯ ಹೆಗಡೆ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರೋಷನ್ ಜೊತೆಗೆ ನಾನು ಶ್ರೀಧರ್, ಶಿವಮೊಗ್ಗ ನ್ಯೂಸ್ ಫಸ್ಟ್.